ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿಯ ವಿಜ್ಞಾನದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆ ಇರುತ್ತೆ, ತಲಾ 1 ಅಂಕದೊಂದಿಗೆ. ಪ್ರಶ್ನೆ 1. ವಿಜ್ಞಾನವು ಯಾವುದನ್ನು ಉತ್ತೇಜಿಸುತ್ತದೆ? ಆಯ್ಕೆಗಳು: ಕೇವಲ ಪಠ್ಯವನ್ನು ಓದುವುದನ್ನು, ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಆಲೋಚನಾ ಕ್ರಮವನ್ನು, ಕೇವಲ ಸತ್ಯಗಳನ್ನು ನೆನಪಿಟ್ಟುಕೊಳ್ಳುವುದನ್ನು, ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ, ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಆಲೋಚನಾ ಕ್ರಮವನ್ನು. ಪ್ರಶ್ನೆ 2. ವಿಜ್ಞಾನಿಯು ಮಹಾನ್ ಆಗಲು ಏನು ಮುಖ್ಯ? ನಾವು ಡೈರೆಕ್ಟಾಗಿ ಸರಿಯಾದ ಉತ್ತರವನ್ನೇ ನೋಡೋಣ ಮಕ್ಕಳ. ಸರಿಯಾದ ಉತ್ತರ ಆಯ್ಕೆ ಸಿ, ಅದ್ಭುತವಾದ ಪ್ರಶ್ನೆಗಳನ್ನು ಕೇಳುವುದು. ಪ್ರಶ್ನೆ 3. ನಮ್ಮ ದೇಹವು ವೇಗವಾಗಿ ಬದಲಾಗುವ ಸಮಯ ಯಾವುದು? ಉತ್ತರ ಆಯ್ಕೆ ಎ, ಮಾಧ್ಯಮಿಕ ಶಾಲಾ ಹಂತದ ವರ್ಷಗಳು. ಪ್ರಶ್ನೆ 4. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುವ ವಸ್ತು ಯಾವುದು? ಉತ್ತರ ಆಯ್ಕೆ ಬಿ, ನಿಂಬೆ ರಸ. ಪ್ರಶ್ನೆ 5. ಅರಿಶಿನ ಕಾಗದವು ಪ್ರತ್ಯಾಮ್ಲಯ ದ್ರಾವಣದಲ್ಲಿ ಯಾವ ಬಣ್ಣಕ್ಕೆ ಬದಲಾಗುತ್ತದೆ? ಅರಿಶಿನ ಕಾಗದವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಯಾವ ಬಣ್ಣಕ್ಕೆ ಬದಲಾಗುತ್ತದೆ? ಉತ್ತರ ಆಯ್ಕೆ ಎ, ಕೆಂಪು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಬಿಟ್ಟ ಸ್ಥಳ ತುಂಬಿ. ಇಲ್ಲಿ ಸಹ ನಿಮಗೆ 5 ಪ್ರಶ್ನೆ, ತಲಾ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 6. ಸಮುದ್ರಗಳ ನೀರು ಸೂರ್ಯನ ಶಾಖದಿಂದ ಡ್ಯಾಶ್ ಮತ್ತು ಮಳೆಯಾಗಿ ಬೀಳುತ್ತದೆ. ಉತ್ತರ ಆವಿಯಾಗುತ್ತದೆ ಮತ್ತು ಮಳೆಯಾಗಿ ಬೀಳುತ್ತದೆ. ಪ್ರಶ್ನೆ 7. ಭೂಮಿಯು ತನ್ನ ಡ್ಯಾಶ್ ಸುತ್ತ ಭ್ರಮಿಸುವುದರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತದೆ. ಉತ್ತರ ಅಕ್ಷದ. ಭೂಮಿಯು ತನ್ನ ಅಕ್ಷದ ಸುತ್ತ ಭ್ರಮಿಸುವುದರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಪ್ರಶ್ನೆ 8 ನೋಡಿ. ಸಾಬೂನು ದ್ರಾವಣವು ಡ್ಯಾಶ್ ಸ್ವಭಾವವನ್ನು ಹೊಂದಿದೆ. ಉತ್ತರ ಪ್ರತ್ಯಾಮ್ಲೀಯ. ಸಾಬೂನು ದ್ರಾವಣವು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. ಪ್ರಶ್ನೆ 9. ತಟಸ್ಥೀಕರಣ ಕ್ರಿಯೆಯಲ್ಲಿ ಡ್ಯಾಶ್ ಬಿಡುಗಡೆಯಾಗುತ್ತದೆ. ಉತ್ತರ ಉಷ್ಣ. ತಟಸ್ಥೀಕರಣ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ. ಪ್ರಶ್ನೆ 10. ಇರುವೆ ಕಡಿತದ ನೋವನ್ನು ಕಡಿಮೆ ಮಾಡಲು ಡ್ಯಾಶ್ ಬಳಸುತ್ತಾರೆ. ಉತ್ತರ ಅಡುಗೆ ಸೋಡಾ. ಇರುವೆ ಕಡಿತದ ನೋವನ್ನು ಕಡಿಮೆ ಮಾಡಲು ಅಡಿಗೆ ಸೋಡಾವನ್ನು ಬಳಸುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ 3 ಪ್ರಶ್ನೆ, ತಲಾ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 11. ನಾವು ಯಾರ ಬಗ್ಗೆ ಅಧ್ಯಯನ ಮಾಡುವ ಮೂಲಕ ವಿಮಾನಗಳ ವಿನ್ಯಾಸದ ಬಗ್ಗೆ ತಿಳಿಯಬಹುದು? ಉತ್ತರ ನಾವು ಪಕ್ಷಿಗಳ ರೆಕ್ಕೆಗಳನ್ನು ಅಧ್ಯಯನ ಮಾಡುವ ಮೂಲಕ ವಿಮಾನದ ವಿನ್ಯಾಸಗಳನ್ನು ತಿಳಿಯಬಹುದು. ಪ್ರಶ್ನೆ 12. ತಟಸ್ಥ ವಸ್ತುಗಳಿಗೆ 2 ಉದಾಹರಣೆಯನ್ನು ನೀಡಿ. ಉತ್ತರ ತಟಸ್ಥ ವಸ್ತುಗಳಿಗೆ 2 ಉದಾಹರಣೆ ಅಂತ ಹೇಳಿದ್ರೆ ಸಕ್ಕರೆಯ ದ್ರಾವಣ ಮತ್ತು ಉಪ್ಪಿನ ದ್ರಾವಣ. ಪ್ರಶ್ನೆ 13. ಚಿನ್ನದ ಮಸಾಲೆ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಅರಿಶಿನವನ್ನು ಚಿನ್ನದ ಮಸಾಲೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲೂ 2 ಪ್ರಶ್ನೆ ಇರುತ್ತೆ, ನಿಮಗೆ ತಲಾ 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 14 ನೋಡಿ. ಬದಲಾವಣೆಗಳು ಎಂದರೆ ಏನು? ಉದಾಹರಣೆಯನ್ನು ನೀಡಿ. ಉತ್ತರ ನಮ್ಮ ಸುತ್ತಲಿನ ಪರಿಸರದಲ್ಲಿ ಸಂಭವಿಸುವ ಕ್ರಿಯೆಗಳೇ ಬದಲಾವಣೆಗಳು. ಉದಾಹರಣೆಗೆ ಬ್ಯಾಟರಿಗಳು ಖಾಲಿಯಾಗುವುದು, ಮಂಜುಗಡ್ಡೆ ಕರಗಿ ನೀರಾಗುವುದು, ಹಣ್ಣುಗಳು ಮಾಗುವುದು ಮತ್ತು ಬಂಡೆಗಳು ನುರುಜುಗಲ್ಲುಗಳಾಗಿ ಒಡೆಯುವುದು. ಬಂಡೆಗಳು ನುರುಜುಗಲ್ಲುಗಳಾಗಿ ಒಡೆಯುವುದು. ನೆಕ್ಸ್ಟ್ ನೋಡಿ. ಪ್ರಶ್ನೆ 15. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ವಸ್ತುಗಳ ನಡುವಿನ ಮುಖ್ಯ ವ್ಯತ್ಯಾಸವೇನು? ಉತ್ತರ ಆಮ್ಲೀಯ ವಸ್ತುಗಳು ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತವೆ. ಪ್ರತ್ಯಾಮ್ಲೀಯ ವಸ್ತುಗಳು ಕಹಿ ರುಚಿಯನ್ನು ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಸುತ್ತವೆ. ಇವೆರಡು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ವಸ್ತುಗಳಿಗಿರುವಂತಹ ವ್ಯತ್ಯಾಸಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ.
ಪ್ರಶ್ನೆ 16. ಆಚಾರ್ಯ ಪ್ರಫುಲ್ಲ ಚಂದ್ರರೇ ಅವರ ಕೊಡುಗೆ ಏನು? ಉತ್ತರ. ಇವರನ್ನು ಭಾರತೀಯ ರಸಾಯನ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಭಾರತದಲ್ಲಿ ವೈಜ್ಞಾನಿಕ ಸಂಶೋಧನೆಗಳನ್ನು ಪ್ರೋತ್ಸಾಹಿಸಿದರು ಮತ್ತು 1901ರಲ್ಲಿ ಭಾರತದ ಮೊಟ್ಟಮೊದಲ ಔಷಧಿ ಕಂಪನಿಯನ್ನು ಸ್ಥಾಪಿಸಿದರು. ಮಾತೃಭಾಷೆಯಲ್ಲಿ ವಿಜ್ಞಾನ ಬೋಧನೆಯಾಗಬೇಕೆಂದು ಇವರು ಪ್ರತಿಪಾದಿಸಿದ್ದರು. ಮಕ್ಕಳ ಇಲ್ಲಿಗೆ 7ನೇ ತರಗತಿಯ ವಿಜ್ಞಾನದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.